ಹಾಯ್ ಸ್ನೇಹಿತರೆ, ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಇಂದು ನಾನು ಅಡಿಗೆ ಅರಮನೆ ಸವಿರುಚಿಯಲ್ಲಿ ತೆಲಂಗಾಣ ಸ್ಪೆಷಲ್ ಸಕ್ಕಿನಲನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗೇ ಪ್ರಿಪೇರ್ ಆಗಿದೆ, ಟೇಸ್ಟೂ ತುಂಬಾ ಚೆನ್ನಾಗಿದೆ. ಸೊ ಈಸಿ ಟು ಮೇಕ್, ಈಸಿಯಾಗಿ ಮಾಡ್ಬೋದು. ನೀವು ಟ್ರೈ ಮಾಡಿ. ನಾನು ಒಂದು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿರ್ಬೋದು. ಇದಕ್ಕೆ ಕಾರಣ ಏನಂದರೆ, ಈ ಸಂಕ್ರಾಂತಿ ಬಂದಿದೆ ಅಂದರೆ ನಮ್ಮ ಮನೆಯಲ್ಲಿ, ಅಂದರೆ ನಮ್ಮ ರಿಲೇಟಿವ್ಸ್ ಆಗಲಿ, ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ಇಲ್ಲಿ ನಾನು ಇದ್ದವರು ನನಗೆ ಈ ಸಕ್ಕಿನಲ್ಲಿ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಸೊ ಇದು ಕೊಡುಕೊಳ್ಳೋದು ಅನ್ನೋದ್ರೆ ಬಾರ್ಡ್ರ್ ಸಿಸ್ಟಮ್ ಏನಿದೆ ಇಲ್ಲ, ನಮ್ಮ ಸಾಂಪ್ರದಾಯ ಪದ್ಧತಿಯಿಂದ ಹೆಂಗಳರಿಗೆ ಕಟ್ಟಿಟ್ಟಿದ್ದ ಬುತ್ತಿ ಅಂತ ಹೇಳ್ಬೋದು. ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದು, ಅದರಿಂದ ಒಬ್ಬರ ರುಚಿಯನ್ನು ನಾವು ತಿನ್ಬೋದು ಅನ್ನೋದಂದರೆ ಸದ್ಭಾವನೆ, ಭಾವನೆ ಅನ್ನೋದು ಇದರಲ್ಲಿ. ಅಂದರೆ ಹಬ್ಬ ಹರಿದಿನಗಳು ಸದ್ಭಾವನೆ ಅಂತ ಹೇಳ್ತೀವಲ್ಲ, ಹಾಗೆಯೇ. ಸೊ ಅವರು ಮಾಡಿರುವಂತಹ ಒಂದು ಟೇಸ್ಟಿ ಐಟಮ್ ನಮಗೆ ಶೇರ್ ಮಾಡ್ತಾರೆ, ನಾವು ಮಾಡಿರುವಂಥದ್ದು ಅವ್ರಿಗೆ ಕೊಡ್ತೀವಿ. ಸೊ ಈ ಶೇರಿಂಗ್ ಅನ್ನೋದು ಒಳ್ಳೆಯ ಒಂದು ಇದು. ಸೊ ಇದು ನಮ್ಮ ರಿಲೇಷನ್ಸ್ ಸಹ ಇದ್ದಾರೆ, ಅವ್ರು ಸಕ್ಕಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರು ನನಗೆ ಕೊಡ್ತಾರೆ, ಎವ್ರಿ ಇಯರ್ನೂ ಕೊಡ್ತಾರೆ, ನನಗಿಷ್ಟ ಅಂತ ಹೇಳಿಬಿಟ್ಟು. ನಾನು ಅದು ಬಾಕ್ಸಲ್ಲಿ ತೆಗೆದುಕೊಂಡಿದ್ದೊಂದೇ ತೊಗೊಂಡು ನೋಡಿರ್ತೀನಿ, ಬಟ್ ಅದರಲ್ಲಿ ಯಾವಾಗೋ ಖಾಲಿಯಾಗಿಬಿಟ್ಟಿರುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗಾದರೂ ನಮ್ಮ ಯಜಮಾನ್ರಿಗಾದರೂ ಈ ಸಕ್ಕಿನಾಲನ್ನು ತುಂಬಾ ಇಷ್ಟ, ನನಗೂ ತುಂಬಾ ಇಷ್ಟ. ಸೊ ಇಷ್ಟೆಲ್ಲ ಇಷ್ಟ ಇರಬೇಕಾದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದೇ ಒಂದು ಇದರಿಂದ ನಾನು ಟ್ರೈ ಮಾಡಿದೆ. ಸೊ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ಸ್ವಲ್ಪ ಅಂದರೆ ಚಿಕ್ಕದಾಗಿ ಬಂದಿದೆ. ಅದು ಕೈ ಚಕ್ಲಿ ಅಲ್ವಾ, ಕೈಯಿಂದ ಮಾಡೋದು. ಹಿಟ್ಟು ಸಹ ಸ್ವಲ್ಪ ಹದವಾಗಿ ಬರಬೇಕು. ಇದರಲ್ಲಿ ನಾನು ಮಾಡಿರೋದು ಏನಂದರೆ, ಒಂದು ನಾವು ಗಿರಣಿಯಲ್ಲಿ ಹಾಕ್ಸ್ಕೊಂಡು ಬರಬೇಕು ಹಿಟ್ಟನ್ನು. ನಿಮಗೆ ಯಾವ ಪದ್ಧತಿಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಒಂದು 1/2 kg ರೈಸನ್ನು ನೈಟ್ ನೆನೆಸಿಬಿಟ್ಟು 12 hours ನೆನೆಸಿದ ಮೇಲೆ ಒಂದು ಕ್ಲಾತ್ ಮೇಲೆ ಅದನ್ನು ಆರಿಸ್ಬೇಕು, ಫ್ಯಾನ್ ಗಾಳಿಯ ಮೇಲೆ ಆರಿಸ್ಬಿಟ್ಟು. ಸ್ವಲ್ಪ ಹಸಿ ಇದ್ದಾಗಲೇ ಮಿಕ್ಸಿಯಲ್ಲಿ ಹಾಕೋಕ್ಕೆ ಹೇಳಿದರು, ನಾನು ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಬಟ್ ಇದನ್ನು ನಾವು ಗಿರಣಿಯಲ್ಲಿ ಹಾಕ್ಸ್ಕೊಂಡು ಬಂದರೆ ಇನ್ನೂ ನೈಸಾಗಿ ಪೇಸ್ಟ್, ಅಂದರೆ ಪೌಡ್ರ್ ಬರ್ತಿತ್ತು ನಮ್ಗೆ. ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹೇಗಿರುತ್ತೆ ಹಾಗಿದ್ರೇ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತೀನಿ. ಸೊ ಇವಾಗ ನಾನು ಮಾಡಿದ್ದು ಹಿಟ್ಟನ್ನೆಲ್ಲ ಕಲಸಿ ಅದರಲ್ಲಿ ಅಂದರೆ ರುಚಿಗೆ ತಕ್ಕಷ್ಟು ಸಾಲ್ಟು, ಅಜ್ವಾನ, ಜೀರಿಗೆ ಇಷ್ಟೇ. ಮತ್ತು ನೀರು ಸಹ ತಣ್ಣನೆಂದರೆ ಕೂಲ್ ವಾಟ್ರಲ್ಲೇ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಅಂದರೆ ಲೂಸಾಗಿ ಹಿಟ್ಟನ್ನು ಇದು ಮಾಡಿದರೆ ನಾವು ಕೈ ಚಕ್ಲಿನ ತಿರುಗಿಸ್ತಾ ದೂರದಿಂದ ಸ್ವಲ್ಪ ಹಿಂಗೆ ರೌಂಡ್ ತಿರುಗಿಸ್ತಾ ಬರಬೇಕು. ನಮ್ಮ ಒಂದು ಕಡುಬು ಮಾಡಿದರೆ ಹೇಗೆ ಮುರುಗಿ ಹಾಕ್ತೀವಲ್ಲ, ಹಾಗೆ ತಿರುಗಿಸ್ತಾ ಅದನ್ನು ಮಾಡಬೇಕು. ಸೊ ಹಾಗೆ ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದು ಡ್ರೈ ಆದಮೇಲೆ ಹೀಗೆ ನಾವು ರೋಸ್ಟ್ ಮಾಡ್ಕೋಬೇಕು, ಕರೆದಾಗ ರುಚಿಯಾಗಿರುವಂಥ ಸಕ್ಕಿನಾಲು ರೆಡಿ ಟು ಈಟ್. ಇಷ್ಟವಾದರೆ ಕಾಮೆಂಟ್, ಲೈಕ್ ಮಾಡಿ. ಥ್ಯಾಂಕ್ ಯು.